ಸ್ಟ್ಯಾಂಡನ್ನು ಬುಕ್ ಮಾಡ್ಕೊಂಡಿದ್ದೀರಾ ಸೀರೆ ಡ್ರೇಪಿಂಗಿಗೆ, ನೀವು ಫಸ್ಟು ನಿಮ್ಮ ಹತ್ರ ಇರುವಂಥ ಸ್ಟ್ಯಾಂಡಿಗೆ ಈ ಥರ ಲೆಗ್ಸು ಮತ್ತು ಹ್ಯಾಂಡ್ಸ್ನ ಟೈ ಮಾಡಿಬಿಟ್ಟು ನಿಮ್ಮ ಹತ್ರ ಇರುವಂಥ ಕಳಶದ ಬಿಂದಿಗೆನ ಇದಕ್ಕೆ ಇಟ್ಟಾಗ ನಿಮಗೆ ನೋಡಿ ಶೋಲ್ಡರ್, ಯಾಕೆಂದರೆ ನಾವು ಈ ಥರ ಸ್ಕೇಲ್ ಹಾಕ್ಬಿಟ್ಟು ಸೀರೆನ ಉಡ್ಸೋದು. ಈ ಥರ ನಿಮಗೆ ಸ್ಕೇಲ್ ಇಟ್ಟಾಗ ಇದು ಶೋಲ್ಡರ್ ಇಲ್ಲಿರೋದು, ನಾವು ಸೆರಗಿಲ್ಲ ಹಾಕಿದ್ರೆ ಶೋಲ್ಡರ್ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಇದು ಮಿಸ್ ಮ್ಯಾಚ್ ಆಗುತ್ತೆ. ಸೊ ನಿಮಗೆ ಕಂಪ್ಲೀಟ್ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ಈ ಥರದ್ದೊಂದು ಚೆಂಬನ್ನು ನೀವು ಇಟ್ಕೊಂಡಾಗ ಇದರ ಮೇಲೆ ನಿಮಗೆ ಇಲ್ಲಿಗೆ ಅಟ್ಲೀಸ್ಟು ಶೋಲ್ಡರ್ ಲೆವೆಲ್ ಬರುತ್ತೆ. ಸೊ ಶೋಲ್ಡರ್ ಲೆವೆಲ್ಗೆ ಆಮೇಲೆ ನೀವು ಇಲ್ಲಿ ಅಂದರೆ ಕಾಯಿನ ಇಟ್ಕೊಂಡ್ಬಿಟ್ಟು ಫೇಸ್ನ ಫಿಕ್ಸ್ ಮಾಡ್ಕೊಬೋದು. ಅದಕ್ಕೆ ನೀವು ನಿಮ್ಮ ಹತ್ರ ಇರೋ ಬಿಂದಿಗೆ ಏನಾದರೂ ತುಂಬ ಚಿಕ್ಕದಿದ್ದರೆ ಈ ಥರದ್ದು ಒಂದು ಚಿಕ್ಕ ಕಳಶನ ರೆಡಿ ಇಟ್ಕೊಂಡಿರಿ. ಇಫ್ ಇನ್ ಕೇಸ್ ಇನ್ನೂ ಒಂದು ನೀವು ಚೆಕ್ ಮಾಡ್ಬೋದು, ಬೇಕಿದ್ರೆ ಈ ರಿಂಗ್ ಇದೆ ಅಲ್ವಾ, ಈ ರಿಂಗಿಗೆ ನೀವು ಒಂದು ಈ ಥರದ ತಟ್ಟೆನ ಇಟ್ಕೊಂಡು ಆಗ ಒಂದು ನಿಮ್ಮ ಹತ್ರ ಇರುವಂಥ ಕಳಶದ ಬಿಂದಿಗೆನ ಇಟ್ಟು ಕೂಡ ನೀವು ನೋಡಿ, ಆವಾಗ ಏನಾದರೂ ಇದು ಸೈಜು ನಿಮ್ಮ ಶೋಲ್ಡರ್ ಲೆವೆಲ್ಗೆ ಸೂಟ್ ಆಗುತ್ತೆ ಅಂದರೆ ಪರವಾಗಿಲ್ಲ. ಆವಾಗೂ ಕೆಳಗೆ ಹೋಗುತ್ತೆ ಅಂದರೆ ದಯವಿಟ್ಟು ಈ ಥರದ್ದು ಒಂದು ಸಪ್ರೇಟ್ ನೀವು ಕಳಶದ ಚೆಂಬನ್ನು ತರಬೇಕಾಗತ್ತೆ. ಸೊ ಅದನ್ನು ನಾನು ಇಟ್ಬಿಟ್ಟು ನಿಮಗೆ ಸೀರೆನ ಡ್ರೈಪ್ ಮಾಡ್ತೀನಿ. ಇದು ಎರಡು ಇಡುವಾಗ ನಾವು ತಟ್ಟೆನ ಏನು ಯೂಸ್ ಮಾಡೋಲ್ಲ. ಒಟ್ಟಿನಲ್ಲಿ ನಮಗೆ ಶೋಲ್ಡರ್ ಲೆವೆಲ್ಗೆ ಸೀರೆನ ಹಾಕಬೇಕು ಅಂತ ಅಷ್ಟೇ.